ಬೇಬಿ ಗಾಯ್ಸ್ ಇವತ್ತು ಮೋಟಿವೇಶನ್ ಕೊಟ್ಟರು ನನಗೆ. ಹೇಳ್ಬೇಬಿ ಏನದು? ಈಗೇನೋ ಹೇಳ್ದಲ್ಲ ಮೋಟಿವೇಶನ್. ಏನು ಬೇರೆಯವ್ರ ವಿಡಿಯೋ ನೀನು ಯಾಕೆ ನೋಡ್ತಿದ್ಯಾ? ನಿನ್ನ ವಿಡಿಯೋ ಬೇರೆಯವ್ರು ನೋಡೋಣ. ವಾ ಟಚ್ ಆಗ್ಬಿಡ್ತು, ಇಲ್ಲಿಗೆ ಟಚ್ ಆಗ್ಬಿಡ್ತು. ಎಲ್ಲೋಗೋಣ? ದಿಸ್ ಈಸ್ ಚಿಂಟು, ದಟ್ ಈಸ್ ಪಿಂಟು. ಇಬ್ರು ಬಂದು ಹಿಂಗೆ ಮಲ್ಕೊಂಡ್ಬಿಡ್ತಾರೆ. He is my baby boy guys. He is my baby boy. ಇದು ಬಾ ಅಂದರೆ ಎಲ್ಲಿದ್ರು ಓಡ್ ಬರುತ್ತೀವಿ. ಗುಂಡ ಜಾಣ ಗುಂಡ. ಎಲ್ಲೋಗೋಣ? ಜಾಣ ಗುಂಡ. ಎಲ್ಲಿಗೆ ಹೋಗ್ಬೇಕು ಹೇಳು? ನೀನು ಹೇಳ್ಬೇಕು. ನೀನು ಹೇಳು. ಅಯ್ಯ ಹೇಳು ಬೇಗ. ನೀನು ಹೇಳ್ಬೇಕು. ನೀನು 5 ದಿನ 5 days ಇಷ್ಟು 5 years ಅರ್ಧಂಗೆ ಆಗ್ತಿದ್ಯಾ. ತುಂಬ ದಿನ ಆಮೇಲೆ ಬಂದ್ಬಿಟ್ಟಿದ್ಯಾ ದುರ್ಗಕ್ಕೆ. ನೀನಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನಿಸ್ತಿದೆ ಹೇಳು? ದುರ್ಗ ಚೇಂಜೇ ಆಗಿಲ್ಲ ಅಂತಿದ್ಯಾ? ಏನು 5 ವರ್ಷ ಬಿಟ್ಟು ಬಂದಿದ್ಯಾ ಅನ್ನಂಗೆ ಆಗ್ತಿದ್ಯಾ? ಸರಿ ಹೇಳಿ, ಇವಾಗ ಎಲ್ಲಿ ಹೋಗೋದು ಹೇಳು? ನೀನು ಹೇಳು. ಏನಾಗಿದೆ ದುರ್ಗದಲ್ಲಿ ಹೊಸದು? ನಾನು ಇದು ಬಂದಿದ್ದೀನಿ ಬೆಳಗ್ಗೆ, ನೀನು ಬಿಟ್ಟೋದಲ್ಲ ಮನೆಗೆ. ಹೋಗ್ಬಿಟ್ಟು ನಮ್ಮ ಪಕ್ಕದ ಮನೆ ಹಿಂಗೆ ಹೋಗ್ತಿದ್ದೀನಿ, ಸ್ಕೂಲ್ ಆಗ್ಬಿಟ್ಟೈತಲ್ಲ ಒಂದು ಪ್ಲೇ ಹೋಮು. ಹೋಗಾತ್ ಮನೇಲಿ ಎಷ್ಟೊಂದು ಜನ ಇದ್ರು, ಅವರೆಲ್ಲ ಏನಾದ್ರು ಅಂತಾನೆ ಗೊತ್ತಾಗ. ಅಲ್ಲಿ ಹೋಗಿ ನೋಡಿದ್ರೆ ಸ್ಕೂಲ್ ಆಗ್ಬಿಟ್ಟೈತೆ. ಹಂಗೆ ಎಲ್ಲ ಚೇಂಜ್ ಆಗ್ತೈತೆ. ಪಿಂಟು 5 days ಆಫ್ ಗ್ಯಾಪಲ್ಲಿ ಏನೇನು ಚೇಂಜ್ ಆಗಿದೆ ನೀನು ಹೇಳ್ಬೇಕು. ನೀನಿರೋದು ದುರ್ಗದಾಗೆ. ನಾನು ಏನೂ ಇಲ್ಲ, ನಾನು ಮನೆಯಿಂದ ಹೊರಗೆ ಹೋಗಿಲ್ಲ 5 days. ಮನೆಯಲ್ಲೇ ಇದ್ದೆ, ನನಗೇನು ಗೊತ್ತಿಲ್ಲ. ಅಲ್ವಾ ಗುಂಡ? ನಾನು ಚಿಂಟು ಪಿಂಟು ಅಮ್ಮ ಅಷ್ಟೇ ನೋಡಿ. ಎಸ್ ಬೇಬಿ, ನಾನು ಮಲೇಷ್ಯಾದಿಂದ ಬಂದೆ ಅನ್ನೋ ಖುಷಿಗೆ ಕೋಲಾರ್ ಬಿಯರಿಗೆ ಕರ್ಕೊಂಬಂದಿದ್ದಾಳೆ ಗೈಸ್. ನಿಂದ ತಾನೆ ಟ್ರೀಟು? ಇಲ್ಲ, ನಿಂದ ತಾನೆ ಟ್ರೀಟು? ಅಲ್ಲ, ನಂದಲ್ಲ. ಹೇಳ್ ಕರ್ಕೊಂಬಂದಲ್ಲ. ಇಲ್ಲ, ಏನ್ ಗೊತ್ತಾ, ಐಸ್ ಕ್ರೀಮ್ ನಮ್ದು, ಕಾಸು ನಿಮ್ದು. ಹೌದ್ ಬಿಡು ಗೈಸ್. ಜಾಗ ಇಲ್ಲ ಅನ್ಸುತ್ತೆ, ಬನ್ನಿನು. ಜಾಗ ಆಯ್ತು ಬರ. ಅಸಹ್ಯ. ಮ್ಯಾಂಗೋ ಗೈಸ್ ಕಾಸ್ಟ್ಲಿ ಎಷ್ಟು ಐಸ್ ಕ್ರೀಮ್ ಕೊಡ್ಸು ಬೇಬಿ ಒಂದು? ಹಾ ಏನ್ ಬೇಬ್? ಮ್ಯಾಂಗೋ ರಿಲೇಟೆಡ್ ಹೇಳು ನೋಡ. ಮ್ಯಾಂಗೋ ಮೋಸ್ಟ್ಲಿ ಇದ್ರಲ್ಲಿ ಇಲ್ಲ ಬೇಬ್. ಇದೆ ಅಲ್ಲ ಹಾಕಿರ್ತಾನೆ. ಇಲ್ಲ ಇದೆಲ್ಲ ಮ್ಯಾಂಗೋ ಟ್ಯಾಂಗೋ ಮ್ಯಾಂಗೋ ಇಲ್ಲೊಂದಿದೆ ಹೇಳು. ಅಲ್ಲ ಮ್ಯಾಂಗೋ ಕುಲ್ಫಿನಾ ಒಂದಾ? ಒಂದೇ ಮತ್ತೆ ಆರ್ಡ್ರ್ ಕೇಳೋಗು ಬಂದಿಲ್ಲಲ್ಲ ಇಷ್ಟೊತ್ತಾದ್ರು. ನೀನು ಕೇಳ್ದಲ್ಲ, ಈಗ ಕೇಳು ನೀನ್ ಅನ್ಸುತ್ತೆ ಬಂತು ನೋಡು. ನೀನ್ ಕೇಳ್ತಿದಂಗೆ ಬಂತಲ್ಲ ಗಾಯ್ಸ್. ಹೌದು, ಇನ್ನೊಂದ್ ಬೇಕಾ? ಒಬ್ರೆ ಕಿತ್ತಾಡ್ಕೊಂಡ್ ತಿನ್ನಕ್ ಆಗಲ್ಲ, ಇವಳೆ ತಿನ್ಬಿಡ್ತಾಳೆ ಎಲ್ಲ. ಇಲ್ಲಾಂದ್ರೆ ತಡಿ ಬೇಬಿ. ಗೈಸ್ ಇದು ನಂದು ಟ್ರೀಟು, ಆದ್ರೆ ಅವಳು ಇಟ್ಕೊಂಡ್ ಕೂತಿರೋದ್ ಸ್ಟೈಲ್ ನೋಡಿಯಾ. ಬೇಬಿ ಆಗ ಹೋಗಬೇಡ ಬೇಬಿ, ಒಂದ್ ನಿಮಿಷ ಸುಮ್ಮನೆ ಇದನ್ನ ಹಾಕ್ಬೇಕು ಬೇಬಿ. ಹಾಕ್ಬಿಟ್ಟು ನನ್ ತಲೆ ಮೇಲೆ ಹಾಕು. ಓ ಬೇಬಿ ಏನಪ್ಪ, ಒಟ್ಟು ಟೇಸ್ಟ್ ನೋಡ್ಬಿಡ್ಬೇಕಲ್ಲ ನೀನು. ಅದಕ್ಕೆ ಅವನಿಗೆ ಇನ್ನೊಂದ್ ಸ್ಪೂನ್ ತರ ಕೇಳಿದ್. ಇಲ್ಲಾಂದ್ರೆ ನೀನೇ ಕಿತ್ಕೊಂಡು ಎಲ್ಲ ತಿಂದ್ಬಿಡ್ತೀಯ ನೀನು. ಇನ್ನೊಂದು ಸ್ಪೂನ್ ತರ ಅಷ್ಟೊತ್ತಿಗೆ ನಾನು ತಿಂದಿಟ್ಬಿಡ್ತೀನಿ ತಂದ. ಥ್ಯಾಂಕ್ ಯು. ಸ್ನೇಕ್ ಅಂದ್ರೆ ನಾನಲ್ಲ, ಸ್ಫೂರ್ತಿ ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ. ಹೋಗತ್ತ ಹಾಕು, ಅದ್ರ ಮೇಲ್ ಹಾಕು ಬೇಬಿ. ಮೇಲ್ ಹಾಕೋದು ಬೇಬಿ, ಮೇಲ್ ಹಾಕೋದು ನನಗ್ ಗೊತ್ತು. ಹಾಕು ಸುಮ್ಮನೆ. ಕೇಳ್ಬೇಕಪ್ಪ ನಾನು. ಹಾಕ ಬೇಬಿ. ನೋಡಿ ಸೈಡಿಗೆ ಮೇಲ್ ಹಾಕಿ ಬೇಬಿ. ಎಲ್ಲ ಇನ್ನ ಮೇಲೆ, ನಿನ್ನ ಮೇಲೆ ಕೆಳಗೆ ಎಲ್ಲರೂ ನೋಡಂಗ ಆಗ್ತೀಯ. ಸ್ಪೂನಲ್ಲಿ ಬಳದಾಕು.
ಎಷ್ಟೈತೆ ಬೇಬಿ? ಇದೆ ಇನ್ನ. ಬಿಸಿ ಬಿಸಿ ಇದೆ ಇದು ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಣ ಬನ್ನಿ. ತಿಂದು ಟೇಸ್ಟ್ ಮಾಡ್ಬೇಬಿ ನೀನು. ಫಸ್ಟ್ ಯುವರ್ ರಿವ್ಯೂ. ಚೆನ್ನಾಗಿದೆ ಗೈಸ್. ನೌ ಮೈ ಟರ್ನ್. ಐಸ್ ಕ್ರೀಮ್ ನೋಡಿ ಏನೇನೋ ಮಾತಾಡ್ತಿದ್ದಾರೆ. ಚೆನ್ನಾಗಿದೆ ಗೈಸ್. ಏನೋ ತಿನ್ನಂಗ ಅನ್ಸ್ತಿದಲ್ವಾ? ಇದೆಯಲ್ಲ ಇದು ಮಾವಿನ ಹಣ್ಣು ಜ್ಯೂಸ್ ಇರಲ್ಲ, ಜ್ಯೂಸ್. ಮಾವಿನ ಹಣ್ಣು ಜ್ಯೂಸ್ ಅಲ್ಲ ಬೇಬಿ, ಏನೋ ಫ್ಲೇವರ್. ಇಲ್ಲೇ ಮಾವಿನ ಹಣ್ಣು ಜ್ಯೂಸ್. ಮಾವಿನ ಹಣ್ಣು ಇದು ಸಿಕ್ಕಣೆ ಅಲ್ಲ ಬೇಬಿ, ಏನೋ ತಿನ್ನಂಗ ಅನ್ಸ್ತೈತೆ. ಮತ್ತಿನ್ನೇನು ತಿನ್ನಂಗ ಅನ್ಸ್ತು? ಏನೋಪ್ಪ ನೋಡಿ, ನನಗೆ ತಿನ್ನಕ್ಕೆ ಬಿಟ್ಟಿಲ್ಲ, ಎಲ್ಲ ಅವಳೇ ತಿಂದ್ಲು ಗೈಸ್. ನೋಡಿ ನನಗೆ ಇಲ್ವೇ ಇಲ್ಲ. ಎಲ್ಲ ಬಾಚ್ಕೊಂಡು ತಿಂದಿದ್ದಾಳೆ. ಹೋದ್ ಬಿಡ್ಗು. 5 ನಿಮಿಷ ನೋಡು. ಗೈಸ್ ನನಗೆ ತಿನ್ನಕ್ಕೆ ಬಿಟ್ಟಿಲ್ಲ ಗೈಸ್. ಇವಳು ಕೊಟ್ಟಿದ 5 ನಿಮಿಷಕ್ಕೆ ಬಾಚ್ಕೊಂಡ್ ತಿಂದಿದ್ದಾಳೆ. ಅವನ್ನೇ ಕೇಳಬೇಕಾರೆ. ಕೊಟ್ಟಿದ 5 ನಿಮಿಷಕ್ಕೆ ಬಾಚ್ಕೊಂಡ್ ತಿಂದಿದ್ದಾಳೆ ಗೈಸ್. ಸೊ ಗೈಸ್, ಇದು ಯಾವ ಅಂತ ಹೇಳ್ತೀನಿ ಬ್ರೋ. ಕಟ್ಟಾವು, ದೂರ ಹೋಗಿ. ಕಟ್ಟಾವ್ ಇದು ಬ್ರೋ. ಇದು ಕಚ್ಚಿದ್ರೆ 99.9% ಉಳಿಯೋದು ಚಾನ್ಸಸ್ ಕಡಿಮೆನೆ. ಏನು ಮುಟ್ಬೇಡಿ ಬ್ರೋ, ಏನು ಮುಟ್ಟಕ್ಕೆ ಹೋಗ್ಬೇಡಿ. ನೀವು ಆರಾಮಾಗಿರಿ. ನೋಡೋಣ. ನಾವು ಇರೋದಕ್ಕೆ ಆ ಕಡೆ ಲೈಟ್ ಬಿಟ್ಟಿರೋದಕ್ಕೋಸ್ಕರ ನಮ್ಗೆ ಇದೆ. ದೂರ ಹೋಗ್ರಿ ನೀವೆಲ್ಲ ಯಾಕಿದ್ದೀರ ಅಲ್ಲಿ? ಹೋಗ್ಬಿಡಿ, ಆ ಕಡೆ ಹೋಗ್ಬಿಡಿ. ಸೊ ಈ ಥರ ಕ್ರಾಕ್ಸು, ಶೂಗಳು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸತಿ ರೀಚೆಕ್ ಮಾಡಿ ಹಾಕ್ಕೊಳ್ಳಿ. ಸೊ ನಿಮಗೆ ಬುದ್ಧಿ ಹೇಳೋ ನಾನೇ ಕೆಲವೊಂದ್ಸತಿ ಮಂಗಾಟಗಳು ಮಾಡ್ತಾ ಇರ್ತೀನಿ. ಸೊ ಇದು ನನಗೆ ಸೆಲ್ಫ್ ಬುದ್ಧಿನೂ ಅಂತ ಹೇಳ್ಬೋದು. ಅಯ್ಯಪ್ಪ ಮಿಸ್ಟ್. ನಿಮ್ಮೂರಲ್ಲಿ ಈ ಹಣ್ಣಿಗೆ ಏನಂತಾರೆ ಕಮೆಂಟ್ ಮಾಡಿ. ಸೊ ಹಲೋ ಗಾಯ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಸೊ ನೆನ್ನೆ ರಾತ್ರಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ವ್ಲಾಗ್ನ ಸ್ಟಾರ್ಟು ಮಾಡಿರಲಿಲ್ಲ. ಸೊ ಏನಂದರೆ ರಾತ್ರಿ ಕಾಮನ್ ಕ್ರೇಟ್ದೊಂದು ರೆಸ್ಕ್ಯೂ ಬಂತು ಪೋಲಾರ್ ಬಿಯರಿಂದ ಆಚೆ ಬಂದ ತಕ್ಷಣ. ಸೊ ಹೋಗ್ಬಿಟ್ಟು ರೆಸ್ಕ್ಯೂ ಮಾಡಿ ಅದನ್ನು ಒಂದು ಕಡೆ ರಿಲೀಸ್ ಮಾಡಿ ಬರೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಸೊ ಅದಕ್ಕೆ ಮನೆಗೆ ಬಂದು ಮಲ್ಕೊಂಬಿಟ್ಟೆ ಅವಳನ್ನೂ ಬಿಟ್ಟು. ಸೊ ಇವಾಗ ಬಂದಿದ್ದೀನಿ ವ್ಲಾಗ್ನ ಎಂಡ್ ಮಾಡೋಕ್ಕೆ ನಾನು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಹಾವುಗಳು ಜಾಸ್ತಿ ತಣ್ಣಗಿರೋ ಪ್ಲೇಸಸ್ಸಲ್ಲಿ ಬರುತ್ತೆ. ಸೊ ಅದು ಹೆಂಗಿತ್ತಪ್ಪ ಅಂದರೆ ಓಣಿ ಹಿಂದೆ ತುಂಬ ಗಾರ್ಡನ್ನು, ತುಂಬ ಒಳ್ಳೆ ಗಾರ್ಡನ್ ಇತ್ತು, ಒಳ್ಳೆ ಗಾಳಿ ಬರ್ತಿತ್ತು ಅಲ್ಲಿ ಹೋದಾಗ. ಆ್ಯಂಡ್ ಟೈಲ್ಸ್ ಕೂಡ ತಣ್ಣಗಿತ್ತು. ಸೊ ಹಾಗಾಗಿ ಅದು ಬಂದಿರೋವಂಥ ಚಾನ್ಸಸ್ ಇರುತ್ತೆ. ಕಾಮನ್ ಕ್ರೇಟ್ ಅಂದರೆ ಕನ್ನಡದಲ್ಲಿ ಕಟ್ ಹಾವು ಅಂತ ಹೇಳ್ತಾರೆ, ವಿಷಕಾರಿ ಹೌದು. ಸೊ ಈ ಹಾವು ಕೈಲಿ ಕಚ್ಚಿಸ್ಕೊಂಡವರು ಬದುಕಿರೋ ಅಂಥ ಒಂದು ಉದಾಹರಣೆಗಳು ಬಹಳ ಕಮ್ಮಿ. ಸೊ ಹಾಗಾಗಿ ಎಲ್ಲರೂ ಸೇಫಾಗಿರಿ ಅಂತ ಹೇಳ್ತಿದ್ದೀನಿ. ಸೊ ಯಾವುದೇ ಪ್ರಾಣಿ ಸಿಕ್ಕಲಿ ಹೊಡಿಬೇಡ್ರಿ, ಸುಮ್ಮನೆ ಹಿಂಸೆ ಮಾಡಬೇಡ್ರಿ, ಸಾಯಿಸ್ಬೇಡ್ರಿ, ಫೋನ್ ಮಾಡಿರಿ, ರೆಸ್ಕ್ಯೂರ್ಸಿಗೆ ಬರ್ತೀವಿ ನಾವುಗಳು. ಆ್ಯಂಡ್ ಇನ್ನೊಂದು ವಿಚಾರ, ಇವತ್ತಿಂದ ಮಾಡೋವಂಥ ಕೆಲಸಗಳು ತುಂಬ ಇದೆ. ಸೊ ನಾನು ವಾಪಸ್ ಬಂದಿದ್ದೀನಿ ಊರಿಗೆ. ಸೊ ಮಾಡಬೇಕು, ತುಂಬ ಕೆಲಸಗಳು ಮಾಡಬೇಕು, ಪೆಂಡಿಂಗ್ಸ್ ಇದೆ. ಕಾಂಟೆಂಟ್ಸ್ ಮಾಡಬೇಕು, ರೆಸ್ಕ್ಯೂ ಮೇಲ್ಗಡೆ ಕಾಂಟೆಂಟ್ಸ್ ಮಾಡಬೇಕು.
ಸೊ ಯಾಕಂದರೆ ಸೊ ಅವಾಗ ಜನಕ್ಕೂ ಇನ್ಫಾರ್ಮೇಷನ್ನು ಸಿಗುತ್ತೆ, ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಅಂತಲೂ ಸಿಗುತ್ತೆ. ಸೊ ಹೆಚ್ಚಾಗಿ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮಗೂ ಲೋ ಫೀಲ್ ಆಗೇ ಆಗುತ್ತೆ. ಸೊ ಜಾಸ್ತಿ ಸಪೋರ್ಟ್ ಮಾಡಿ. ವಾಕಿಂಗ್ ಮಾಡೋದು ವಿಡಿಯೋ ಮಾಡ್ತಿದ್ದೀನಿ. ಸೊ ಗೈಸ್, ಸೊ ಡಯಟು ಅಷ್ಟೇ ನೆಗೆದು ಬಿದ್ದೋಗಿತ್ತು ನಂದು ಡಯಟು. ಸೊ ಅಲ್ಲಿದ್ದಾಗ ಬರೀ ಅನ್ನ ಬಾಸ್ಮತಿ ರೈಸ್ ತಿಂದು ಸ್ವಲ್ಪ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ನೀವು. ಆಗಿದೆ ಡಿಫ್ರೆನ್ಸು, ಫೇಸಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಅದನ್ನೆಲ್ಲ ಮತ್ತೆ ಡೌನ್ ಮಾಡ್ಕೋಬೇಕು, ಮತ್ತು ಬ್ಯಾಕ್ ಟು ರಿಯಾಲಿಟಿ. ಜಿಮ್ಗೆ ಹೋಗಬೇಕು, ಸ್ವಿಮ್ಮಿಂಗ್ ಹೋಗಬೇಕು. ಸೊ ನನ್ನ ಲೈಕ್ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಎಲ್ಲ ಮಾಡೋಣ, ನೀವು ಒಟ್ಟಿಗೆ ಇದ್ದರೆ ಎಲ್ಲ ಮಾಡ್ತೀವಿ. ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲಾಟ್ಸ್ ಆಫ್ ಲವ್. ಬಾಯ್.